ಓಂ ಚಾಮುಂಡೇಶ್ವರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ, ಯಶಸ್ಸು ಎಲ್ಲವೂ ಬೇಕು ಅಂತ ಹೇಳಿದ್ರೆ ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ತಂದೆ ತಾಯಿಗಳಿರ್ಬೋದು, ಇಡೀ ಕುಟುಂಬ ವರ್ಗದವರಲ್ಲಿ ಕೆಲವು ನೀತಿ ನಿಬಂಧನೆಗಳನ್ನು ನಾವು ಅನುಸರಿಸ್ಕೊಂಡು ಹೋಗಿದ್ದೆ ಆದರೆ ಆ ಕುಟುಂಬ ಸೌಖ್ಯವಾಗಿರುತ್ತೆ, ಯಶಸ್ಸಿರುತ್ತೆ, ಕೀರ್ತಿ ಇರುತ್ತೆ. ಕೇವಲ ಮನೆಯ ವಾತಾವರಣ, ಮನೆಯ ವಾಸ್ತು ವಾತಾವರಣದ ಜೊತೆಗೆ ನಮ್ಮ ನಡೆಯಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡಿಕೊಂಡಿದ್ದೆ ಆದರೆ ಆ ಮನೆ ಸುಖ ಜೀವನವನ್ನು ನಾವು ಅನುಭವಿಸೋಕ್ಕೆ ಸಾಧ್ಯವಿರುತ್ತೆ. ನಾವು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಕರಿತೀವಿ. ಎಲ್ಲಿ ಸ್ತ್ರೀಗೆ ನಾವು ಗೌರವ ಕೊಡ್ತೀವಿ, ಎಲ್ಲಿ ಪೂಜ್ಯ ಭಾವನೆಯಿಂದ ಇಟ್ಕೋತೀವಿ, ಆ ಮನೆ ಸುಖ ಸಂತೋಷದಿಂದ ಇರ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಇವತ್ತಿನ ದಿನ ದಾಂಪತ್ಯ ಜೀವನ ಸುಖವಾಗಿರಬೇಕು ಅಂದರೆ ಮಡದಿ ಅಥವಾ ಹೆಂಡತಿ ಗಂಡನ ವಿಚಾರದಲ್ಲಿ, ಪತಿಯ ವಿಚಾರದಲ್ಲಿ ಕೆಲವು ವಿಷಯಗಳನ್ನು ಗೌಪ್ಯವಾಗಿ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಆ ವಿಷಯಗಳು 5 ಆಗಿರುತ್ತೆ. 5 ವಿಷಯಗಳನ್ನು ಗೌಪ್ಯವಾಗಿ ಇಟ್ಕೊಂಡಿದ್ದೆ ಆದರೆ ಆ ಹೆಂಡತಿ ಗಂಡನ ಒಂದು ಬಾಂಧವ್ಯಗಳು ತುಂಬ ಚೆನ್ನಾಗಿರುತ್ತೆ. ಅಂತಹ ಒಂದು ವಿಶೇಷವಾದ ಸೀಕ್ರೆಟ್ಸ್ ಏನಲ್ಲ, ನಾರ್ಮಲ್ ಆಗಿ ಈ 5 ವಿಷಯಗಳನ್ನು ಸ್ವಲ್ಪ ಗೌಪ್ಯವಾಗಿ ಇಟ್ಕೊಳ್ಬೇಕು, ಸೀಕ್ರೆಟಾಗಿ ಇಟ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಎಲ್ಲರ ಮೈಂಡು ಕೂಡ ಆ್ಯಕ್ಟಿವ್ ಆಗಿರುತ್ತೆ, ಪ್ರತಿಯೊಬ್ಬರು ಹುಷಾರಾಗಿರುತ್ತೆ. ಸ್ವಲ್ಪ ಸ್ವಾರ್ಥ ಮನೋಭಾವನೆ ಇರ್ಬೋದು, ಸ್ವಾವಲಂಬಿಗಳು ಕೂಡ ಆಗಿರ್ಬೋದು. ಇವೆಲ್ಲವನ್ನು ಗಮನಿಸಿ ಕುಟುಂಬ ಜೀವನ ಸೌಖ್ಯವಾಗಿರಲು 5 ವಿಷಯಗಳನ್ನು ನೀವು ಗುಟ್ಟಾಗಿಟ್ಕೋಬೇಕು. ಅದು ಆ 5 ವಿಷಯಗಳನ್ನು ನಾನು ಹೇಳಿದ್ದಲ್ಲ, ಸಾಕ್ಷಾತ್ ಆಚಾರ್ಯ ಚಾಣಕ್ಯರೇ ಕೆಲವು ಕಡೆ ಈ ವಿಷಯಗಳನ್ನು ಹೇಳ್ಕೊಂಡಿದ್ದಾರೆ. ಚಾಣಕ್ಯನ ನೀತಿಯಲ್ಲಿ ಕೆಲವು ವಿಷಯಗಳನ್ನು ಬಹಳ ವಿಶೇಷವಾಗಿ ಹೇಳಿದ್ದಾರೆ. ದಾಂಪತ್ಯ ಜೀವನ ಸುಖಮಯವಾಗಿರಬೇಕು ಅಂದರೆ ನಾವು 5 ವಿಷಯಗಳು ಹುಷಾರಾಗಿರಬೇಕು. ಆ 5 ಯಾವುದು? ಪತ್ನಿ ಈ 5 ವಿಷಯಗಳಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಜಾಗೃತಿಯಾಗಿರಬೇಕು. ಹೆಂಡತಿ ಆದವರು ಗಂಡನಿಗೆ ತವರು ಮನೆಯ ಬಗ್ಗೆ ಹೆತ್ತವರ ವಿಷಯದಲ್ಲಿ ಎಲ್ಲ ವಿಷಯಗಳನ್ನು ಪದೇ ಹೇಳಬಾರ್ದು. ನನ್ನ ತಮ್ಮ, ನಮ್ಮ ಅಕ್ಕ, ನಮ್ಮ ತಂದೆ, ನಮ್ದಿಷ್ಟು ಸಾಲ ಇದೆ, ನಾವಿಷ್ಟು ದುಡ್ಡು ಬರುತ್ತೆ, ನಮಗೆ ಹೀಗಾಗತ್ತೆ. ಕೆಲವು ವಿಚಾರಗಳಲ್ಲಿ ಈ ವಿಷಯವನ್ನು ಕೆಲವರು ಅಕ್ಸೆಪ್ಟ್ ಮಾಡ್ಕೋಬೋದು, ಕೆಲವು ಎಲ್ಲೋ ಒಂದು ಕಡೆ ಕಲಹಗಳಿಗೆ ಇದು ಒಂದು ಕಾರಣ ಆಗಿರುತ್ತೆ. ತವರು ಮನೆಯ ವಿಚಾರವನ್ನು ಪದೇ ಕೆಲವು ವಿಚಾರಗಳನ್ನು ಹೇಳಬಾರ್ದು ಅಂತ ಚಾಣಕ್ಯರು ಹೇಳ್ತಾರೆ. ಇದು ಒಂದು. ಇನ್ನು ಆ ತಾಯಿಯ ಮನೆಯ ಕೆಲವು ಏನು ಲಾಸ್ ಆಗಿರ್ತಕ್ಕಂಥದ್ದು, ಇವು ಕೂಡ ಹೇಳಬಾರ್ದು. ಇನ್ನು ಎರಡನೇ ವಿಷಯ ಬಂದಾಗ ಹೆಂಡತಿಯಾದವರು ಗಂಡನಿಗೆ, ಈಗ ನಾವು ಕುಟುಂಬ ಪ್ರಗತಿಗಾಗಿ ಮಕ್ಕಳಿಗೋಸ್ಕರ ಅಥವಾ ಯಾವುದೋ ಒಂದು ಸುಳ್ಳು ಅಂತಕ್ಕಂಥದ್ದು ನಾವು ವೃತ್ತಿ ಜೀವನದಲ್ಲಿ, ಕುಟುಂಬದಲ್ಲಿ ಕೆಲವು ಸರಿ ಹೇಳಬೇಕಾಗತ್ತೆ. ಅದಕ್ಕೇನು ನಾವು ರಿಸ್ಟ್ರಿಕ್ಷನ್ಸ್ ಇರೋಲ್ಲ. ಆದರೆ ಹೆಂಡತಿಯಾದವರು ಗಂಡನಿಗೆ ಹೆಚ್ಚು ವಿಷಯಗಳಲ್ಲಿ ಸುಳ್ಳನ್ನು ಹೇಳಕ್ಕೆ ಹೋದಾಗ ಆ ಕುಟುಂಬದಲ್ಲಿ ಒಂದಲ್ಲ ಒಂದು ದಿವಸ ಕಲಹಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಾಲಾಯ ತಸ್ಮೈ ನಮಃ, ಕಾಲಕ್ಕೆ ತಕ್ಕಾಗಿ ಏನೋ ಒಳ್ಳೇದಾಗಕ್ಕೆ ಒಂದು ಸುಳ್ಳು ಹೇಳಿದ್ರೆ ಅದು ಪರವಾಗಿಲ್ಲ, ಅದೇ ಪದೇ ಸುಳ್ಳು ಹೇಳೋಕ್ಕೆ ಹೋಗಬಾರ್ದು ಅಂತ ಹೇಳುತ್ತೆ. ಇನ್ನು ಮೂರನೇ ವಿಷಯ ಬಂದಾಗ ಗಂಡನನ್ನು ಹೆಂಡತಿ ಅಥವಾ ಪತ್ನಿ ಎಲ್ಲೂ ಕೂಡ ಬೇರೆಯವರಿಗೆ ಹೋಲಿಕೆ ಕೊಡಬಾರ್ದು. ಪಕ್ಕದ ಮನೆ, ಆ ಮನೆ, ಈ ಮನೆ, ಅವ್ರು ನೋಡಿ ಅವ್ರು ಫಾರಿನ್ಗೆ ಕರ್ಕೊಂಡೋದ್ರು ಅಂಥೇಳಿ, ಅಥವಾ ಅವರ ಒಂದು ಆದಾಯ ಇರ್ಬೋದು, ಅವರ ಜೀವನದ ಬಗ್ಗೆ ಗಂಡನನ್ನು ಬೇರೆಯವರಿಗೆ ಹೋಲಿಕೆ ಕೊಡಬಾರ್ದು ಅಂತ ಚಾಣಕ್ಯರು ಕೂಡ ಗ್ರಂಥಗಳಲ್ಲಿ ಇದನ್ನು ಹೇಳಿರ್ತಕ್ಕಂಥದ್ದಾಗಿರೋದ್ರಿಂದ ಇದು ಈ ಸದ್ಯಕ್ಕೆ ತುಂಬ ಖುಷಿಯಾಗಿದ್ದಾಗ, ತುಂಬ ಚೆನ್ನಾಗಿದ್ದಾಗ ಈ ವಿಷಯಗಳೆಲ್ಲವೂ ಕೂಡ ಒಂಥರ ಸಮಂಜಸವಾಗಿ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಇದು ಒಂದು ಕೂಡ ಎಲ್ಲೋ ಒಂದು ಕಡೆ ಕಾರಣ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ. ಇನ್ನು 4ನೆಯ ವಿಷಯಕ್ಕೆ ಬಂದಾಗ ನಾವು ಹೆಂಡತಿ ಉಳಿತಾಯವನ್ನು ಗಂಡನಿಗೆ ಹೆಚ್ಚು ಅಥವಾ ಹೇಳೋಕ್ಕೆ ಹೋಗಬಾರ್ದು. ಅದು ಎಲ್ಲೋ ಒಂದು ಕಡೆ ಆ ತಾಯಿ ಉಳಿಸ್ತಾ ಇರೋದು ಕುಟುಂಬಕ್ಕೆ ಒಳ್ಳೆಯದಾಗತ್ತೆ. ಅದು ಹೇಳಿದಾಗ ಏನಾಗುತ್ತೆ, ಗಂಡನಿಗೆ ಒಂದು ಸ್ವಲ್ಪ ಲೇಜಿನೆಸ್ ಇರ್ಬೋದು, ಪರವಾಗಿಲ್ಲ ಬಿಡೋ ಹಣ ಇದೆ ಅಂತಕ್ಕಂಥ ಭಾವನೆ ಬರಬಹುದು ಅಂತ ಚಾಣಕ್ಯರು ಏನು ಹೇಳ್ತಾರೆ ಅಂದರೆ ಹೆಂಡತಿ ಉಳಿತಾಯದ ವಿಷಯದಲ್ಲಿ ಗಂಡನಿಗೆ ಹೇಳಬಾರ್ದು ಅಂತ ಹೇಳ್ತಾರೆ. ಇನ್ನು ಲಾಸ್ಟ್ 5ನೆಯ ಪಾಯಿಂಟು ಬಹಳ ಚೆನ್ನಾಗಿದೆ. ಗಂಡನ ಜೊತೆ ತಾಳ್ಮೆಯಿಂದ, ಸಹನೆಯಿಂದ, ನಗುತ್ತಾ, ನಿಮ್ಗೆ ಎಷ್ಟೇ ಕೋಪ ಇರಲಿ, ಎಷ್ಟೇ ಆವೇಶ ಇರಲಿ, ಎಷ್ಟೇ ಕೆಟ್ಟ ಭಾವನೆ ಇದ್ದರೂ ಕೂಡ ನೀವು ಆ ಗಂಡ ಬಂದಂತಹ ಸಂದರ್ಭ, ಊಟ ಬಡಿಸುವ ಸಂದರ್ಭ, ಕುಟುಂಬದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ತಾಳ್ಮೆ, ಸಹನೆ, ನಗುಮುಖ ಆ ಕುಟುಂಬವನ್ನು ಸೌಖ್ಯವಾಗಿಡುತ್ತೆ. ನೀವು ಏನೇ ಹೇಳಬೇಕಾದರೂ ಕೂಡ
ನೀವು ಆ ಸುತ್ತಿ ಅಥವಾ ಅದನ್ನು ದಾರಿ ಹಳ ತಪ್ಪಿಸಿ ಹೇಳೋದಕ್ಕಿಂತ ಸ್ವಲ್ಪ ನೇರವಾಗಿ ಕುಳಿತುಕೊಂಡು ಸಮಾಧಾನವಾಗಿ ಹೇಳ್ಕೊಂಡ್ರೆ ಆ ಕುಟುಂಬ ಸೌಖ್ಯವಾಗಿರುತ್ತೆ ಅಂತಕ್ಕಂಥ ಈ 5 ವಿಷಯಗಳನ್ನು ಚಾಣಕ್ಯರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಎಲ್ಲವೂ ಕೂಡ ಅನುಭವಪೂರ್ವಕ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.